ಸ್ನೇಹಿತರೆ ನೋಡಿ, ಇದು ರೈಲ್ವೆ ಗೊಲ್ಲಹಳ್ಳಿ, ಬೆಂಗಳೂರು ನಾರ್ತ್ ಡಿಸ್ಟಿಕ್ಕು. ಸೊ ರೈಲ್ವೆ ಗೊಲ್ಲಹಳ್ಳಿ ಇದು ರೈಲ್ವೆ ಸ್ಟೇಷನಲ್ಲಿ ಇರೋವಂಥದ್ದು. ನಾವು ಇಲ್ಲೊಬ್ರು ಕುತ್ಕೊಂಡಿದ್ದಾರೆ. ಇವ್ರು ನಿಜಕ್ಕೂ ಇವರು ಸೆಲೆಬ್ರಿಟಿ ಅಂತ ಹೇಳ್ಬೋದು, ಯಾಕಂದ್ರೆ ಇವ್ರ ಪರಿಚಯ ಇವರೇ ಮಾಡ್ಕೊಡ್ತಾರೆ. ಕೇಳಿ ಅಣ್ಣ, ನಿಮ್ಮ ಬಗ್ಗೆ ಹೇಳಿಣ. 77 ವರ್ಷ ರೈಲ್ವೆಗೆಲ್ಲ ಕಷ್ಟಪಟ್ಟು ಬಂದವಮ್ಮ ಎಲ್ಲ ಕಡೆ. ಓಕೆ, ಅದು ಅವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಮಾಡಿದಂಥ ಸೇವೆ, ಅದು ಅವ್ರ ಡ್ಯೂಟಿ ಬಿಡಿ. ಬಟ್ ಅದಕ್ಕಿಂತಲೂ ನಿಸ್ವಾರ್ಥ ಕೆಲಸ ಏನು ಅಂದರೆ, ಇವತ್ತು ಏನು ನಾವು ಮರದ ಕೆಳಗಡೆ ಕುತ್ಕೊಂಡಿದ್ದೀವಲ್ಲ, ಜೊತೆಯಲ್ಲಿ ಸಾಕಷ್ಟು ಜನ ಮರದ ಕೆಳಗಡೆ, ಮರದ ನೆರಳಲ್ಲೆಲ್ಲ ತುಂಬ ಜನ ಇದ್ದಾರೆ. ನೋಡಿ ನನ್ನ ಬ್ಯಾಕ್ ಸೈಡು ಅಷ್ಟೇ, ಎಷ್ಟೋ ಜನ ಈ ಮರದ ನೆರಳಲ್ಲಿ ಕುತ್ಕೊಂಡಿದ್ದಾರೆ. ಇವಾಗ ಸುಡು ಬೇಸಿಗೆಯ ಕಾಲ ಬೇರೆ. ಈ ನಿಜಕ್ಕೂ ಈ ಮರದ ಕೆಳಗಡೆ ಆಯಾಗಿ, ಇದು ಯಾವ ಮರಣ ಇದು? ಹೊಂಗೆಯ ಮರದ ನೆರಳ ಕೆಳಗಡೆ ನೋಡಿ ಹೆಂಗೆ ಆಯಾ ಕುತ್ಕೊಂಡಿದ್ದೀವಿ. ಇದಕ್ಕೆ ಕಾರಣಕರ್ತರು ಇವರೇನೆ. ಅಣ್ಣ, ಇದು ಯಾವಾಗ ಈ ಮರ ನೆಟ್ಟಿದ್ದು? ಯಾವಾಗ ನೋಡಿ ನೆರಳು ಎಷ್ಟು ಚೆನ್ನಾಗಿ ನೆರಳು? 7 ವರ್ಷ ಆಯ್ತು. 7 ವರ್ಷ ಆಯ್ತು. ವಾ, ಸೂಪರ್ ಅಲ್ಲ? 7 ವರ್ಷಕ್ಕೆ ನೋಡಿ ಎಷ್ಟು ನೆರಳು ಕೊಡ್ತಾ ಇದೆ. ಇಷ್ಟೇ ಸೊಸಿ ಉಣಿದು, ಇಷ್ಟು ಉಣಿದು ನೀರು ಅವಾಗ ಇಲ್ಲಿ ಚಿಕ್ಕಬಣ್ಣವರ, ತಿರ್ಗಿ ಮುದ್ದಿನಹಳ್ಳಿ, ತಿರ್ಗಿ ಆಮೇಲೆ ನಿಡುವಂದ ಎಲ್ಲ ನಾವೇನೆ. IWD ಆಫೀಸಿಗಿದ್ದೆ, PWD ಹೋಗಿ IWDಗಿದ್ದೆ. ಅವಾಗ ನಾನೇ ಕಳ್ಸೋರು, ನೀನೇ ಹೋಗ್ಬೇಕು, ನೀನು ಹಳ್ಳಿ ರೈತ, ನಿನಗೆ ಗೊತ್ತು ಎಷ್ಟು ನೀರು ಕುಡಿತದೆ ಮರ ಅಂತ. ಬೇರೆ ಕಳಿಸಿದ್ರೆ ನೀರು ತುಂಬ ಕೊಟ್ಟೋಗೋರು. ಇನ್ಸ್ಪೆಕ್ಟರ್ ಹಂಗೆ ಕೇಳ್ತಿಲ್ಲ, ನೀನೇ ಹೋಗ್ಬೇಕಪ್ಪ. ಇವಾಗ ನೆನ್ಸ್ಕೊಂತೀನಿ ನಾನು. ಎಷ್ಟು ಮರ ಹಾಕಿದ್ರಿ ಇಲ್ಲಿ? ಇಲ್ಲಿ ಒಂದು 8-10 ಮರ ಅವೆ. ಹೌದಾ? ತುಂಬ ಚೆನ್ನಾಗಿದೆ ನೋಡಿ. ಚಿಕ್ಕಬಣ್ಣವರದಲ್ಲೂ ಇದೆ ಅಲ್ಲೂ ಅವೆ. ಈ ಮರ ಕಡಿಯೋರ ಮಧ್ಯೆ ನೀವು ಮರ ಹಾಕೋರು, ನೆರಳು ಕೊಡುವಂತ ಮಹಾನ್ ಪುಣ್ಯದ ಕೆಲಸ ಮಾಡ್ತೀರಿ. ಏನ್ ಅನ್ಸುತ್ತೆ ನಿಮ್ಗೆ? ನಮಗೇನು ಗೊತ್ತಾ, ಮರ ಕಡಿಬಾರ್ದು. ನೆರಳು ಮಾಡಿದ್ರೆ ಭಗವಂತ ಎಲ್ಲರಿಗೂ ಒಂದು ಆಶ್ರಯ ಅಲ್ವಾ. ಇವಾಗ ಬಿಸಿಲಿಂದ ಅಲ್ಲಿನ ಬಂದು ಕೂತ್ಕೊಂಡಿವ, ಎಷ್ಟೋ ಒಂದು ಸಂತೋಷ. ಊಟ ಮಾಡೋದು ಸಂತೋಷ. ಹೌದು. ಎಷ್ಟು ಜನ ಅದರಲ್ಲೂ ಹೊಂಗೆ ಮರದ ನೆರಳು ಕೆಳಗಡೆ ಕುತ್ಕೊಳ್ಳೋದು ತಂಪಲ್ಲ, ಸಿಕ್ಕೋದು ಕಷ್ಟ, ಸಿಕ್ಕೋದು ಅಪರೂಪ. ಇವಾಗ ಹೊಂಗೆ ಮರದ ನೆರಳು ಬರೀ ಎಲ್ಲ ಲೇಔಟು, ಬಿಲ್ಡಿಂಗು ಎಲ್ಲ. ಮೂವತ್ಮೂರು ಸಾವಿರ ರೈಲ್ವೆಗೆ ಇಲ್ಲಿ 5 ವರ್ಷ ಇದೆ ಅಷ್ಟೇ. ಇಲ್ಲಿ ಇದೇ ಊರೇ, ಸ್ವಂತ ಇದೇ ಊರೇ ನಂದು, ಹುಟ್ಟಿದ ಊರೇ ಇದು. ವಯಸ್ಸು 77 ವರ್ಷ. ಇವಾಗ 77 ವರ್ಷ. 77 ನೋಡೋರಿಗೆ ನಮ್ಮ ಇನ್ಸ್ಪೆಕ್ಟರ್ ಮನೆ ಕಳ್ಸೋಕ್ಕೆ ಹಂಗೆ ನಾನು ಹೆಂಗ್ರಿ ಕಳ್ಸೋದು ಅವನ್ನ. ಹೌದು, ಚಿಕ್ಕ ವಯಸ್ಸು ರಂಗತೆ ಅಂತ ಸರ್. ಸರ್ಟಿಫಿಕೇಟ್ ನೋಡಿ ಇಲ್ಲಿ ವಯಸ್ಸು ಅದನ್ನ ತಿನ್ಕೊಂಡಿರೋದಂಗ ಅವನ ಅಷ್ಟೇನೆ. ಇನ್ಸ್ಪೆಕ್ಟರ್ ಏನ್ ತಿಂತೀರಿ ಹೊಟ್ಟೆಗೆ ನೀವು? ಮುದ್ದೆ. ಇಷ್ಟು ಚೆನ್ನಾಗಿದ್ದೀರಲ್ಲ, ಮುದ್ದೆ 77 ವರ್ಷ ಹಿಂಗ್ ಮೇಂಟೈನ್ ಮಾಡಿದ್ದೀರಿ. 77 ತುಂಬಿ 78ಕ್ಕೆ ಬಿತ್ತು ಯುಗಾದಿ ಹಿಂದೀಚೆ. ಹಂಗೆ ನನ್ನ ವಯಸ್ಸಲ್ಲಿ ಹೊಟ್ಟೋದ್ರು. ಏನ್ ತಿಂತೀರಿ? ಮುದ್ದೆನೆ. ಬೆಳಗ್ಗೆ ಇಲ್ಲ, ಪಾಳಿಗೆಲ್ಲ. ಬೆಳಗ್ಗೆ 11 ಗಂಟೆಗೆ ಮುದ್ದೆ ತಿಂದ್ರೆ ತಿರ್ಗಿ ರಾತ್ರಿ 10 ಗಂಟೆ ಯಾವುದು ಈ ಲವ್ಗುರು ನಡೆಸ್ಕೊಡ್ತಾನಲ್ಲ, ಹೌದು, ರೇಡಿಯೋದಾಗೆ, ಅದೆಲ್ಲ ಕೇಳೋವರೆಗೂ ಊಟ ಮಾಡಲ್ಲ. ಲವ್ಗುರು ನೈಟ್ ಎಷ್ಟೊತ್ತಿಗೆ ಮಾಡ್ತೀರಿ ಅದು ಊಟ? 10 ಗಂಟೆ 10 ಕಾಲು. ಮಧ್ಯಾಹ್ನ ಮನೆಗೋದ್ ಮಾತ್ರ 11. ಮಧ್ಯಾಹ್ನ ತಿನ್ನಲ್ಲ. ಮಧ್ಯಾಹ್ನ ಅದಕ್ಕೆ ಹಂಗೆ ರೂಢಿ ಆಗ್ಬಿಟ್ಟದೆ. ಹೊಟ್ಟೆ ಹೋಗಲ್ಲ? ಇಲ್ಲ. ಆಮೇಲೆ ನಾನ್ ವೆಜ್ ತಿಂತೀರಾ? ಮಟನ್? ಇಲ್ಲ, ಎಲ್ಲ ಬಿಟ್ಬಿಟ್ಟೆ. ತಿನ್ನಲ್ಲ. ಯಾಕೆ? ಮುಂಚೆ ತಿಂತಿದ್ದೆ. ಎಲ್ಲ ದೇವ್ರ ಪೂಜೆ ಮಾಡ್ತೀವಿ. ಅವರು ಪೂಜಾರ ಸತ್ತೋದ, ನಮ್ಗೆ ಹೇಳ್ಬಿಟ್ಟು ನೀವು ಮಾಡ್ತಾ ಇದ್ದೀವಿ, ನಾವೇ ಮಾಡ್ಕೊಂತೀವಿ. ಶುಕ್ರವಾರ ಮಂಗಳವಾರ ಎಲ್ಲ ಬಿಟ್ಬಿಟ್ಟೆ. ಇದೊಂದು ಬಿಡಕ್ಕಾಗಲ್ಲ. ಬೀಡಿ ಸಿಗರೇಟು ಹಚ್ಚಿ ನೋಡೋಣ. ಅದು ನಿಮ್ಮ ಸ್ಟೈಲಲ್ಲಿ ಒಂದ್ಸಲ ಹಚ್ಚಿ. ಅದು ಏನು ಗೊತ್ತಾ, ಇನ್ಸ್ಪೆಕ್ಟರ್ ಎಷ್ಟೇ ಹೇಳ್ಬಿಟ್ಟ ಹಾಸ್ಪಿಟ್ಲಿಗೆ, ಇವರು ನಮ್ಮ ರೈಲ್ವೆ ಹಾಸ್ಪಿಟ್ಲಿಗೆ ರಾಮಕೃಷ್ಣ ಡಾಕ್ಟರ್ ಹೇಳಿದ್ರು, ಯಪ್ಪ ನಿನಗೆ ಯಾವ ರೋಗ ಇಲ್ಲ ನೋಡಿ, ಏನು ಕಾಯಿಲೆ ಇಲ್ಲ ನಿನಗೆ, ಕೈ ಕಸ ಬರ್ತವೆ, ನೀನೇ ಹಿರಿಯ, ನೀನು ಕೆಲಸ ಮಾಡು, ಇದನ್ನು ಬಿಟ್ಬಿಟ್ರೆ 100 ವರ್ಷ ಇರ್ತೀಯ ಅಂತ. ಸರ್ ನಂಗೆ ಇದು ರೂಢಿ ಆಗ್ಬಿಟ್ಟೆ, ಬಿಡ್ಲಿಲ್ಲ ಇದೊಂದು. ಅವ್ರು ಹೇಳಿ ಇನ್ಸ್ಪೆಕ್ಟರ್ ಹೇಳಿದ್ರು, ಇವನ್ ಯಾಕೆ ಕೈ ಅಂತಾನೆ ಗಾಳಿ ಹೇಳೋವಾಗ, ಕೈ ಅಂತಾನೆ ಹೋಗಪ್ಪ ಕಡೆಗೆ, ಗಿಡಮರ್ಗೆ ಹೋಗ್ಬೋಗ ಅನ್ನೋದು. ಅವ್ರೇನಾಗೆ ಗಾಳಿ ತರ್ಕೊಂಡ್ರೆ ಅವು ಹೋಗಿ ಬಂದು ಒಂದು 2 ದಮ್ ಬಿಡಿ ಸೇರಿ ಬಂದ್ಬಿಟ್ರೆ ಕರೆಕ್ಟ್ ಆಗೋದು. ಇಲ್ಲ ಓಡಲ್ಲ. ಅದೇ ರೂಢಿ. ಇವಾಗಲೂ ಇದೊಂದು ಬಿಟ್ಟಿಲ್ಲ, ಹೊಡೆಯಲ್ಲ. ಅವ್ರು ವಾಷ ಕಟ್ರಾಗಲ್ಲ, ಮಾಂಸನೇ ತಿನ್ನಲ್ಲ. ಇಲ್ಲ, ಬೀಡಿ ಒಂದು ಹೊಡಿ, ಮೊಟ್ಟೆ ಮಾಂಸ ಅದೇನೋ ವಾಟ ಬಂದಿಲ್ಲ. ಗ್ರೇಟ್ ಬಿಡಿ. ಯಾರನ್ನ ಕುಡಿಯೋದಕ್ಕೆ 77 ವರ್ಷ ಆದ್ರೆ ಇಷ್ಟೊಂದು ಆರೋಗ್ಯ ಕುಡಿದ್ರೆ ಏನೋ ಹತ್ರ ಬಂದ್ರ ಹಿಂಗೆ ಆ ಥರ. ಮುಂಚೆಗೆ 5 ಕ್ವಾರ್ಟರ್ ಕುಡಿತಿದ್ದೆ. 5 ಕ್ವಾರ್ಟ್ರು ಒಂದು ಎರಡಲ್ಲ ಮನೆಗಿದ್ರೆ. ಡ್ಯೂಟಿಗೆ ಯಾವಾಗ ಬೇಜಾರಾದಾಗ ಹಂಗೂ ಜಿನ್ ಕುಟ್ಬಿಡಿ ಅವ್ರು. ಅವರು ಮಧ್ಯಾಹ್ನ ಟೈಮ್ ಊಟಿಗೆ ಯಾರು ಹೋಗೋರು ಇನ್ಸ್ಪೆಕ್ಟರ್. ಹಂಗೆ ಯಶಂಪುರಿಗೆಲ್ಲ ಹೆಸರು ಹಚ್ಕೇರಿ, ಈರಪ್ಪ ಅನ್ನೋರು. ಎಲ್ಲಿ ಸಿಟಿ ಹೋಗೋ ಅಷ್ಟೇ ಯಶಂಪುರ ಅಷ್ಟೇ, ಮಲೇಶ್ಪುರ ಅಷ್ಟೇ, ಒಳ್ಳೆ ಮಸಾಲ. ನಾನು ಹಂಗೆ ಬೆಳ್ಕೊಂಬಂದೆ. ಒಂದು ಪ್ರಾಣಿ ಹೆಜ್ಜೆಗೆ ಬೇಕಾರೆ ಇಲ್ಲಿ ಸತ್ತೋಗ್ಬಿಡ್ತು ಅಂತೀವಿ.
ಹೆಜ್ಜೆ ಹೋಗ್ತಾ ಇರ್ತೀವಿ, ಏನೋ ಮುಂದಿಗೆ ಕಣ್ಣಿಗೆ ಕಾಣಕ್ಕೆ ಬಂತು ಅಂದರೆ ತುಳಿಯಲ್ಲ. ಎದೆ ಒಳ್ಳೆ ಕೆಲಸ. ಬುದ್ಧಿ ಇಲ್ದವು ಏನೇನೋ ಮಾಡ್ತವೆ. ಕೋಳಿ ಕುಯ್ಯಲ್ಲ ಇವತ್ತು ನಾನು, ಕುಯ್ಯಲ್ಲ, ಹುಡುಗನೇ ಅಷ್ಟೇ. ಕೋಳಿ ಕುಯ್ಯಲ್ಲ. ಯಾರನ್ನ ಕುಯ್ಯಿರಿ, ದೇವ್ರ ಪವರ್ ಮಾಡ್ಬೇಕಾದ್ರೆ ಯಾರನ್ನ ಕುಯ್ಯಿರಿ. ನಾನು ಮಾತ್ರ ಕುಯ್ಯಲ್ಲ. ಪ್ರಾಣಿ ಎತ್ತ ಮಾಡಲ್ಲ, ಏನೇ ಮಾಡಿ ಪ್ರಾಣಿ ಸಮಸ್ಯೆ ಮಾಡಲ್ಲ. ನನ್ನ ವಯಸ್ಸವ್ರು ಎಲ್ಲ ಹೊಟ್ಟೋದು ಇಬ್ಬರು ಗೊರಳೆಗೆ ಮೇಲೆ ಒಂದು ಇಬ್ಬರು ಇದ್ದೀವಿ ಅಷ್ಟೇ. ನಿಮ್ಮ ಫೇವ್ರೇಟ್ ಹೀರೋ ಯಾರು? ಅವಾಗ ಯಾವ ಪಿಕ್ಚರ್ ನೋಡ್ತಾ ಇದ್ದೀರಿ? ಫಸ್ಟು ನಾನು ಬೆಟ್ಟದ ಹುಲಿಯಿಂದ ಬಂದೆ. ಬೆಟ್ಟದ ಹುಲಿ ಒಂದು ಪಿಕ್ಚರ್ ಬಿಡಲಿಲ್ಲ. ಯಾರ್ದದು? ಈ ರಾಜ್ಕುಮಾರ್. ನಿಮ್ಮ ಫೇವ್ರೇಟ್ ಹೀರೋ ಯಾರು? ರಾಜ್ಕುಮಾರ್. ಕಲ್ಯಾಣ್ ಕುಮಾರ್. ಬೇರೆ ಇಲ್ಲ ಭಾಷೆಯಲ್ಲಿ? ಬೇರೆ ಭಾಷೆಯಲ್ಲಿ ಇವನು ರಜನಿ. ರಜನಿ ಸೂಪರ್ ಬಿಡಿ. ನೀವು ಒಂಥರ ರಜನಿ ಇದ್ದಂಗೆ ಇದ್ದೀರಾ. ಅವಾಗ ಅವನು ಕಂಡಕ್ಟ್ರು ಹಿಂಗೆ ಹಿಡ್ಕೊಂಡು ಬಿಡಿನ ಇಡೋ ಹಿಂಗೆ ಇಡೋ, ಈಗ ಹಿಂಗೆ ಜಾಸ್ತಿ ಹಿಂಗೆ ಮ್ಯಾಕೆ ಹತ್ಬಿಡೋದು, ಮ್ಯಾಕೆ ಹತ್ಬಿಟ್ಟು ಹಂಗೆ ಹೇಳ್ತಾನೆ. ಆ ಸ್ಟೈಲ್ಗೆ ಅವ್ರು ಏನು ಮಾಡಿದ್ರು, ಆವಾಗ ಪಿಕ್ಚರ್ ಈ ಕಡೆ ಅಷ್ಟು ಬಸ್ ಕಂಡಕ್ಟ್ರು. ಒಂದು ಪಿಕ್ಚರ್ ಬಿಡ್ಲಾರ ಇದೇನೋ ನೋಡಿದ್ದೀರಾ? ಒಂದು ಪಿಕ್ಚರ್ ಬಿಡ್ಲ. ಇದ್ರಾಗ ಹೆಂಗೈತೆ ಏನ್ಕೋಸ್ಕರ ತೆಗ್ದವನೇ. ಅಲ್ಲಿಂದ ಬೆಟ್ಟದ ಹುಲಿಯಿಂದ ಹಿಡಿದು ಭಾಗ್ಯದ ಭಾಗದಿಂದ ಹಿಡಿದು ಇವಾಗ ಬರೋ ಸಿನಿಮಾಗಳು ನೋಡಲ್ಲ ಅಲ್ವಾ? ಹಾಡುಗಳು ಅಷ್ಟೇ, ನೋಡೋದಿಲ್ಲ. ಏನು ಸ್ಟೋರಿ, ಬಂಗಾರ ಮನುಷ್ಯ ಅಂತವು, ಭಕ್ತ ಸಿರಿಯಾಳ, ಭಕ್ತ ಕುಂಬಾರ, ಶ್ರೀನಿವಾಸ ಕಲ್ಯಾಣ, ಇಂಥವೆಲ್ಲನೂ ರಾತ್ರಿ ಬೇಕು ಎಷ್ಟೊತ್ತ ಆಗಲಿ 12 ಗಂಟೆ ಆಗಲಿ ನೋಡ್ತಾ ಇದ್ದೀವಿ. ಈ ಮರದ ಬಗ್ಗೆ ಏನಂತೀರಾ ಫೈನಲ್ ಆಗಿ? ಮರದ ಬಗ್ಗೆ ಅಂತಂದ್ರೆ ಈ ಜನಗಳಿಗೆ ಏನ್ ಹೇಳ್ತೀರಾ? ಈ ಮರ ಕಡಿದು ಬಿಸಾಕ್ತಾರೆ, ಆಮೇಲೆ ಅವ್ರು ನಾವು ಬೈತೀವಿ. ಈ ಲೇಔಟ್ಗಳು ಮಾಡಕ್ಕೆ ಮರಗಳು ಕಡಿಯೋದು ಎಲ್ಲ ಹಾಳು ಮಾಡಕ್ಕೆ, ಹೊಲಗಳೇ ಒಂದು ಹೊಲಾನು ಕಾಣಿಸಲ್ಲ, ಇಲ್ಲಿ ಒಂದು ಬೆಳೆ ಕಾಣಿಸಲ್ಲ, ಬರೀ ಮನೆ ಲೇಔಟ್. ಅಲ್ಲಿ ಮೋರಿತವ ಒಂದು ಮರ ಇತ್ತು, ಬಸ್ ಸ್ಟಾಪ್ ಅಲ್ಲಿ ತಗೊಂಡು ಬಿಕ್ಕೊಂಡ್ರೆ ಮರಿತವ ನೆಲಮಂಗಲ ಹೋಗಕ್ಕೆ, ಬಳ್ಳಾಪುರ ಹೋಗಕ್ಕೆ. ಒಂದು ಮರ ಬೇನ್ ಮರ ಇತ್ತು. ಈ ಆಟೋದವರು ನಮ್ಮ ಗಾಡಿ ಎತ್ತಲ್ಲ, ಬಂದು ನಿಂತ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅದು ಕಡಿಸ್ಬಿಟ್ರು. ನಾನೇ ಮಾಡಿದೆ, ನೆಲಮಂಗಲ ಹೋಗಿ ಬಂದು ಓದ್ತಾ ಮುಂದೆ ನಾನು ಹೇಳಿದೆ, ಲೇ ನನ್ನ ಮಕ್ಕಳ, ಇದು ಹೆಂಗೆ ಕಡ್ದಿದ್ದೀರೋ ಹಂಗೆ ಆಕ್ಸಿಡೆಂಟ್ ಆಗ್ಬಿಡ್ತದೆ ನಿಮಗೆ. ಬೇನ್ ಮರ ನೆಳ್ಕೊಡೋದು, ಬಸ್ ಹೋಗೋರೆಲ್ಲ ನಿಂತ್ಕೊಂಡವ್ರು. ಅವ್ರೇನು ಮಾಡ್ತಾರೆ, ನಮ್ಮ ಗಾಡಿ ಎತ್ತಲ್ವಲ್ಲ, ಬಂದು ಎಳೆ ನಿಂತ್ಕೊಂತಾರೆ ಹೋಗಿ ಅಂದ್ಬಿಟ್ಟು ಕಟ್ಸಾಕ್ಬಿಟ್ಟ. ಆ ಗಾಡಿನೇ ಆಕ್ಸಿಡೆಂಟ್ ಆಗೋಯ್ತು. ಸಮಸ್ಯೆ ಅಲ್ಲಪ್ಪ, ಇಕ್ರ ಸಮಸ್ಯೆ. ಬೇನ್ ಮರೋದು, ಬೇನ್ ಮರ ಸುಮ್ಮನೆ ಕಡಿಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಮುಚ್ಚಾಕ್ಬಿಟ್ರೆ ಬೇನ್ ಮರ ಕಡಿಯೋದಂದ್ರೆ ಅಷ್ಟು ಸುಲಭ ಅಲ್ಲ. ಹತ್ತಿ ಮರ, ಬೇನ್ ಮರ, ಹತ್ತಿ ಮರ ದೈವಿ ಶಕ್ತಿ ಇರುತ್ತೆ ಅಂತ ಹೇಳಿ. ಹಳ್ಳಿ ಮರ. ಹಂಗಾಗಿ ಈಗ ಅಟ್ಲೀಸ್ಟ್ ಈಗ ನೋಡಿ, ಮಳೆ ಈ ಬೇಸಿಗೆ ಕಾಲದಲ್ಲಿ ಎಷ್ಟು ಬಿಸಿಲು, ಮರದಿಂದನೇ ಮಳೆ ಬರೋದು, ಮರದಿಂದನೇ ಮಳೆ, ನಿಜ ಮರದಿಂದನೇ ಮಳೆ. ಹಂಗಾಗಿ ಈ ಏನ್ ಹೇಳ್ತಾರೆ, ಇದು ಏನ್ ಗೊತ್ತಾ, ಭೂಮಿ ಎಲ್ಲ ಇಂಗುತ್ತಾ ಇದೆ. ಎಲ್ಲಿ ಬೋರ್ವೆಲ್ ಕೊರೆದ್ರು ಕೂಡ ನೀರ್ ಬರೋದಿಲ್ಲ. ಮುಂದಿನ ಜನರೇಷನ್ಗೆ ವಾಟರ್ ಬಾಟ್ಲು ಕೂಡ ಸಿಗೋದಿಲ್ಲ ಅಂತ ಸ್ಥಿತಿಗೆ ಹೋಗ್ಬಿಡ್ತೀವಿ. ಹಂಗಾಗಿ ಪ್ರತಿ ಮನೆ ಮುಂದೆ ಅದು ಪ್ರತಿಯೊಬ್ರು ಕೂಡ ನಾವೆಲ್ಲರೂ ಕೂಡ ಒಂದು ಸಂಕಲ್ಪ ಮಾಡೋಣ, ಗಿಡ ನೆಡುವಂತ ಒಂದು ಸಂಕಲ್ಪ ಮಾಡೋಣ, ಕಾಡು ಉಳಿಸೋಣ, ನಾಡಿನಲ್ಲಿ ಮರಗಳನ್ನ ಬೆಳೆಸೋಣ. ಥ್ಯಾಂಕ್ ಯು.